ಐನಾಪುರದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗುಗಳನ್ನು ಮುಕ್ತಗೊಳಿಸಲು ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ನ್ಯಾಯವಾದಿ ರಾಹುಲ್ ಕಟಗೇರಿ ಹೇಳಿದರು. ಅವರು ತಾಲೂಕಿನ ಐನಾಪುರ ಪಟ್ಟಣದ ಶಾಂತಿಸಾಗರ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ ಕಾಗವಾಡ, ನ್ಯಾಯವಾದಿಗಳ ಸಂಘ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಶಾಂತಿಸಾಗರ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಪ್ರೌಢಶಾಲೆ ಐನಾಪುರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾ, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸಲು ಇರುವ ಪೋಕ್ಸೋ ಕಾಯ್ದೆ ಅಡಿ ಸಮಾಜದಲ್ಲಿ ಸಮಸ್ಯೆಗಳಾದ ಮೂಢನಂಬಿಕೆ, ಕೌಟುಂಬಿಕ ದೌರ್ಜನ್ಯ, ವರದಕ್ಷಿಣೆ, ಕಿರುಕುಳ, ಭ್ರೂಣ ಹತ್ಯೆ ಪಟ್ಟಿ ಮಾಡಬೇಕು. ಮಕ್ಕಳು ಮೊಬೈಲ್ಗಳನ್ನು ಹೆಚ್ಚಿಗೆ ಬಳಕೆ ಮಾಡಬಾರದು, ಅದು ಸೈಬರ್ ಕ್ರೈಮ್ ಆಗುತ್ತದೆ ಎಂದು ತಿಳಿಸಿದರು. ಜಾಗೃತಿ ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಬಾಲ್ಯ ವಿವಾಹ ನಿಷೇಧಕ್ಕೆ ಸಂಬಂಧಿಸಿದಂತೆ ಬಾಲ್ಯ ವಿವಾಹವು ಮಗುವಿನ ಭವಿಷ್ಯವನ್ನು ಕಸಿದುಕೊಳ್ಳುತ್ತದೆ. ಬಾಲ್ಯ ವಿವಾಹದಲ್ಲಿ ಭಾಗಿಯಾಗುವ ಪೋಷಕರು, ಪೂಜಾರಿಗಳು ಮತ್ತು ಅತಿಥಿಗಳ ವಿರುದ್ಧವೂ ಪ್ರಕರಣ ದಾಖಲಿಸಬಹುದು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ತಾಲೂಕು ನ್ಯಾಯವಾದಿಗಳ ಸಂಘದ ಮಾಜಿ ಅಧ್ಯಕ್ಷ ನ್ಯಾಯವಾದಿ ಪ್ರಕಾಶ್ ಮಾನೆ ಮಾತನಾಡಿದರು. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಮಹಾದೇವಿ ಶಿರಗುಪ್ಪಿ ಸರ್ಕಾರ ಹೆಣ್ಣು ಮಕ್ಕಳಿಗೆ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಭಾಗ್ಯ ಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿ ನೀಡಿದರು. ತಿಳುವಳಿಕೆ ಇರುವುದಿಲ್ಲ. ಬಾಲ್ಯವ ಹಾಕೋದ್ರಿಂದ ಗಂಡ ಮನೆಗೆ ಹೋದಾಗ ನಾವು ಗಂಡನ ಮನೆಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿರುವುದಿಲ್ಲ, ಸಮಾಜದಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಿರುವುದಿಲ್ಲ. ನೀವು ಆಡುವಂತ ಏನೋ ಮಕ್ಕಳ ಚೆಲ್ಲಾಟ ಇರ್ತೈತಿ, ವಯಸ್ಸು ಹಗರ್ ಇರ್ತೈತಿ, ಆಗೋದ್ರಿಂದ ತೊಂದ್ರೆ. ಗರ್ಭಿಣಿ ಅಂತಂದ್ರೆ ನಮ್ಗೆ ಏನು ಅಂತ ಗೊತ್ತಿರುವುದಿಲ್ಲ. ಗರ್ಭಿಣಿಯಿಂದ ಬೈಕ್ ಹೆತ್ತೇವಂದ್ರೆ ಆಕೆ ಸುಳ್ಳ ಹಿಂಗೆ ಮಾಡ್ತಾಳ. ಅತ್ತಿ ಮಾವ ಮೈದ್ನ ಏನೇನೋ ಆ ಮಗುವಿನ ಮ್ಯಾಗ ಅಪವಾದ ಹೊರಿಸ್ತಾರೆ. ಅಪವಾದ ಹೊರಿಸೋದ್ರಿಂದ ಅದ ಮಗು ಮಾನಸಿಕ ಒತ್ತಡದಿಂದ ಏನು ಯಾರ ಕಡೆನೂ ಹೇಳ್ಕೊಳಂಗಿಲ್ಲ. ಏನೋ ಮೇನ್ ಹಾಕೋತಾವ, ಬಾವಿ ಬಿಡ್ತಾರ, ಹೊಳಿ ಬಿಡ್ತಾವ. ಅದಕ್ಕೆ ಮಗುವಿಗೆ 18 ವರ್ಷ ಆದ ನಂತರ ಅದ್ರ ತಿಳುವಳಿಕೆ ಇರ್ತೈತಿ. ಹೌದು, ನಾವು ಗಂಡನ ಕೂಡ ಹೆಂಗಿರ್ಬೇಕು, ಅತ್ತಿ ಮಾವನ ವರ್ತನೆ ಹೆಂಗಿರ್ಬೇಕು, ಆಜು ಬಾಜು ಮಂದಿ ಕೂಡ ನಾವು ಹೆಂಗಿರ್ಬೇಕು. ಏನೋ ನಾವು ಸಣ್ಣ ವಯಸ್ಸು ಇರ್ತೈತಿ, ನಾವು ಗಂಡನ ಕೂಡ ಚಲೋ ಇಲ್ಲ ಗಂಡನ ಏನೇನೋ 108 ಆ ಮಗುವಿಗೆ ಮಾತಾಡ್ತಿರ್ತಾರೆ. ನಮಗೂ ಒಟ್ಟು ಹೆಣ್ಣು ಮಕ್ಕಳಿಗೆ ಏನೋ ಹೇಳು ನಮಗೂ ಸಹಿಸ್ಕೊಳ್ಳಾಗಿಲ್ಲ. ನಮಗೂ ಏನು ಕಿವಿಗೆ ಬಿತ್ತಂದ್ರೆ ನಾವು ಇಮಿಡಿಯೇಟ್ಲಿ ನಾವು ಹೋಗ್ತೀವಿ, ಹೋಗಿ ಅವ್ರನ್ನ FIR ಮಾಡ್ತೀವಿ. FIR ಅಂದ್ರೆ ಒಮ್ಮೆ ಮಾಡಾಗಿ ವಿಚಾರ ಮಾಡ್ತೀವಿ. ನಾವು ನಮ್ಮ ಟೀಚರ್ಗಳು ಹೇಳ್ರು, ಮೇಡಮ್ ಈ ಥರ ಹಿಂಗೆ ಹುಡುಗಿ ಹಿಂಗೆ ಟಾರ್ಚರ್ ಕೊಡ್ತಾರ್ರಿ, ಗಂಡ ಈ ರೀತಿ ಹಿಂಗೆ ವರ್ತನೆ ಮಾಡ್ತಾನ್ರಿ, ಹಿಂಗೆಲ್ಲ ಹೇಳೋದ್ರಿಂದ ನಾವು ಬಂದು ಪರಿಶೀಲನೆ ಮಾಡಿ ಮುಂದೆ ನಾವು 18 ವರ್ಷಗಳ ಗರ್ಭಿಣಿ ಆಗಿವಿ ಅಂದ್ರೆ, ಮದುವೆ 18 ವರ್ಷ ಆದ ನಂತರ ಆತಂದ್ರೆ, ಗರ್ಭಿಣಿ ಆತಂದ್ರೆ ನಮ್ಮ ದೇಹದಾಗ ಅಂಗಾಂಗಗಳು ಬೆಳೆದಿರ್ತಾವ. ಯಾಕಂದ್ರೆ ನಾರ್ಮಲ್ ಹೆರಿಗೆ ಮೊದಲ ನಾವು ಬಡ್ರು ಇದ್ರು ತಂದೆ ತಾಯಿ ಜವಾಬ್ದಾರಿಯನ್ನ ಮಗಳು ದೊಡ್ಡಾಕಿ ಆದ್ಲು, ಮದುವೆ ಮಾಡಿ ಕೊಡ್ಬೇಕು, ನಮ್ಮ ಭಾರ ಇಸ್ಕೊಳ್ಬೇಕು, ತಂದೆ ತಾಯಿಯಲ್ಲಿ ಹೆಂಗಿರ್ತದೆ. ಸಮಾಜದಾಗ ಹುಡುಗಿ ದೊಡ್ಡದಾಗಿತ್ತಿನ ಮದುವೆ ಮಾಡಿ ಖಾಲಿ ಇರ್ತಾರ, ಅವ್ರು ಕೂತು ಮಾತಾಡ್ತಾರೆ. ಆ ಮಗು ಏನು ಅನ್ಭವಿಸ್ತದೆ ತಮ್ಗೆ ಗೊತ್ತಿರಂಗಿಲ್ಲ. ಮೊದಲ ನಾವು ಬಡತನದಾಗ ಮದುವೆ ಮಾಡಿ ಕೊಡ್ತೀವಿ ಅಂದ್ರೆ, ಸಿಜರ್ ಆತಂದ್ರೆ ನಮಗೆ ದುಡ್ಡು ಇರ್ಬೋದು. ಎಂಥ ಸಾವುಕಾರ ಕಾಲು ಹಿಡಿದು ನಾವು ಸಿಜರ್ ಅದನ್ನ ಇದನ್ನ ಮಾಡ್ಕೊಂಡು ಬರ್ಬೇಕು. ಆಮೇಲೆ ಹುಟ್ಟು ಮಗು ನಮ್ಮ ದೇಹದ ಮಕ್ಕಳ ಚೀಲ ನಮ್ದು ಬೆಳೆದಿರಂಗಿಲ್ಲ. ಮಗು ಈಗ ನಾವು 6 ಫೂಟ್ ಆಗಿವಿ. ಈಗ ನಾವು ಸಣ್ಣ ಚೀಲದ 50 kg ಜೋಳ 25 ಹಾಕ್ರಿ, ಹಿಡಿಯಂಗಿಲ್ಲ. ಆ ಮಗು ಬೆಳಿಬೇಕಾದ್ರೆ 3.5 kg ಇರ್ಬೇಕು. ಹುಟ್ಟು ಮಗು 3.5 kg ಇತ್ತಂದ್ರೆ ಆ ಮಗು ಬೆಳವಣಿಗೆ ಆಗ್ತದೆ. ಹೊಟ್ಟೆಗಳ ಚೀಲ ಬೆಳೆದ್ರಂಗಿಲ್ಲ, 1 kg ಹುಟ್ಟಿತು, 1.5 kg ಹುಟ್ಟಿತು, 1.5 kg ಹುಟ್ಟಿತು, ಸಿಜರ್ ಆಯ್ತು, ಕಾಜಿನಾಗ ಇಟ್ಟರು, ನಾವು ಅದ್ರ ಕೈಯ ಕಾಲ ಹಿಡಿದು ಅದನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ಬೇಕಾದ್ರೆ ಏನೋ ಕಷ್ಟ ಆಗಿರ್ತೈತಿ. ಆ ಮಗು 3.5 kg ಹುಟ್ಟಿತಂದ್ರೆ ನಾಳೆ ಸಮಾಜದ ದಸ್ಪುಷ್ಟು ಇರ್ತೈತಿ. ನಮ್ಮಲ್ಲಿ ಆ ಮಗು ನಮ್ಮ ಟೀಚರ್ ಒಳಗ ಹುಟ್ಟಿದ ತಕ್ಷಣ ಹೋಗ್ತಾರೆ, ಭೇಟಿ ಕೊಡ್ತಾರೆ. ಮಗು ಜನನ ಆಗಿತ್ತಂದ್ರೆ ಭೇಟಿ ಕೊಟ್ರೆ ಅಂದ್ರೆ 3.5 kg ಐತ್ರಿ ಮೇಡಮ್ ಅಂತಂದು ಅವರು ಬರ್ಕೊತಾರೆ. ಆ ಮಗುಗ BCG ತನ್ನ ಬಾಯಾಗ ಒಂದು ಹನಿ ಹಾಕೊಂಡು ಸಿಸ್ಟರ್ ಕರ್ಕೊಂಡೋಗಿ ಹಾಕ್ತಾರೆ. ಮುಂದೆ ಫಸ್ಟ್ ಕೋಲೆ, ಸೆಕೆಂಡ್ ಕೋಲೆ, ಥರ್ಡ್ ಕೋಲೆ, ಪೆಂಟ ಇವೆಲ್ಲ ಅವರೆಲ್ಲ ಮುಂದೆ 1.5 ತಿಂಗಳು ಫಸ್ಟ್ ಪೆಂಟ ಹಾಕ್ತಾರೆ. 3 ತಿಂಗಳಿಗೆ ಮತ್ತೆ 2ನೇ ಪೆಸ್ಟ್ ಹಾಕ್ತಾರೆ. 4 ತಿಂಗಳಿಗೆ 3ನೇ ಪೆಸ್ಟ್ ಹಾಕ್ತಾರೆ. ಅವ್ರು 4.5 ತಿಂಗಳು ಅಂದ್ರೆ ಮುಗಿತಂದ್ರೆ ಅದು 6 ಮಾರ್ಕ ರೋಗಗಳಿಂದ ತಡೆಗಟ್ಟೈತೆ. ಅದು ಇಟ್ಟು ನಾನು 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಅದರಿಂದ ಮಗು ಒಂದು ಹೆಣ್ಣು ಮಗು 18 ವರ್ಷ ಆದ ನಂತರ 1,27,000 ರೂಪಾಯಿ 18 ವರ್ಷ ಆಗನ್ನ ನಿಮ್ಮ ಅಕೌಂಟ್ಗೆ ನಾವು ಹಾಕ್ತೀವಿ. ಅದ್ರೊಳಗನೆ ನೀವೆಲ್ಲ ತಾಯಿ ಕಾರ್ಡ, ಗಂಡ ಐತಿ ಆಧಾರ್ ಕಾರ್ಡ, ಮಗುವಿನ ಆಧಾರ್ ಕಾರ್ಡ, ಅವ್ರ ಹೆಣ್ಣು ಗಂಡು ಸಾಣ್ತಿದ್ದು ಹೆಣ್ಣು ದೊಡ್ಡದಿತ್ತಂದ್ರು ಕಲತವ್ರು ಎಲ್ಲಿ ಸಿಕ್ಕೋತೀರಿ ಸರ್, ಅಲ್ಲಿ ಸಿಗ್ತೈತಿ. ಒಮ್ಮೆ ಅಕಸ್ಮಾತ್ ಗಂಡು ಹುಡುಗನ ಸಾಣ್ದಿರ್ತೈತ್ರಿ, ಹೆಣ್ಣು ದೊಡ್ಡದಿರ್ತೈತಿ. ಹಿಂಗೆ ಅದಕ್ಕಾಗಿ ನಾವು ಗಂಡ ಹೆಂಡತಿ ಎಲ್ಸಿನೂ ತೊಗೊಂಡ್ಕಿಸಿಂದ ಭಾಗ್ಯಲಕ್ಷ್ಮಿ ಆನ್ಲೈನ್ ಮಾಡ್ತೀವಿ. ಆನ್ಲೈನ್ ಅದು 18 ವರ್ಷ ಆದ ನಂತರ ಜನಿಸಿತ್ತಂದ್ರೆ ಮಗುಗೆ ಏನೂ ತೊಂದರೆ ಇಲ್ಲ. ಅದು 18 ವರ್ಷ ಆದ ನಂತರ ಮದುವೆ ಆಗಿ ನೀವು 19-20 ಕಳೆದ್ರೂ ಸುದಿಕ್ಕೆ
ಅದು 1,27,000 ನಾವು ನಿಮ್ಗೆ ಮಾಡ್ತೀವಿ. ನಾವು ಈಗಾಗಲೇ ಎಷ್ಟೋ ಮಂದಿ ನಾವು ಮಾಡಿದ್ವಿ, ಈಗೂ ಮಾಡ್ತೀವಿ ಸರ್. ಮೆಚುರಿಟಿ ಆಗೈತಿ, ಬರಾಕ್ ತಯಾರಿಲ್ಲ, ರೊಕ್ಕ ತರಿಸ್ಕೊಡ್ತೀವಿ. ನಿಮ್ಮದೇನು 10 ಪೈಸೆ ಬೇಡಂಗಿಲ್ಲ, ಚಹಾ ಕುಡಿಯಂಗಿಲ್ಲ. ಬಂದ್ರಿ ಅಂದ್ರೆ ನಮ್ಮವ್ರು ಇಂಥ ಐನಾಪುರದಾಗ ನನ್ನ ಫಲಾನುಭವಿ ಬಂದೈತಿ ಸುನೀಲ್ ಜಲ್ದಿ ಮಾಡೋದು ಹಾತೋರ್ತೀವಿ ಹೊರತಾಗಿ ನಿಮ್ಮನ್ನ ಹೊಳ್ಳಿ ಕಳಿಸುವಂಥ ನಮ್ಮ ಟೀಚರು ಇಲ್ಲ, ನಾವು ಇಲ್ಲ, ಐನಾಪುರದಾಗಿನೂ ಫಲಾನುಭವಿನೂ ಆಗಲಿ ಅಂಥವ್ರು ಯಾರೂ ಇಲ್ಲ ಅಂತ ನಾ ಎದಿತ್ತಟ್ಟಿ ಹೇಳ್ತೀನಿ. ಯೋಚನೆ ಪ್ರಾಮಾಣಿಕವಾಗಿತ್ತಂದ್ರೆ, ನಮ್ಮ ಕೆಲಸ ಸತ್ಯವಾಗಿತ್ತಂದ್ರೆ ಆ ದೇವರು ಕೂಡ ನಮ್ಮ ಜೊತೆ ಇರ್ತಾನೆ. ಇಲ್ಲಾಂದ್ರೆ ನಾವು ಮಾಡೋದು ಅನ್ಯಾಯ, ನಾವು ಮಾಡೋದು ದ್ವೇಷ, ನಾವು ಮಾಡೋದು ಕೆಟ್ಟ ಕೆಲಸ ಐತಪ್ಪ ಅಂದ್ರೆ ಆ ದೇವರು ಕೂಡ ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಳ್ಳೇದು ಮಾಡ್ತೀರಿ, ಯಾರು ಒಳ್ಳೆ ವಿಚಾರಕ್ಕೆ ಬರ್ತೀರಿ, ದೇವರನ್ನು ಹುಡುಕೋತ ಬರ್ತಾನೆ. ಅದಕ್ಕಾಗಿ ಸತ್ಯವೇ ತಾಯಿ, ಸತ್ಯವೇ ತಂದೆ. ಯಾಕಂದ್ರೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಈ ಸಮಾಜ ಒಬ್ಬರಿಂದ ಬೆಳವಣಿಗೆ ಸಾಧ್ಯ ಇಲ್ಲ. ಸರ್ ನೀವು ಅಂದ್ರಿ, ಈಗ ಎಲ್ಲರೂ ಅನ್ಬೋದು, ಸರ್ ನೀವು ಅಂದ್ರಿಪ್ಪ ಈಗ ಬಂದ್ರಿ, ಬಾಲ್ಯ ತಡೆಗಟ್ಟಬೇಕ್ರಿ, ಆ ಜೀತ ಪದ್ಧತಿ ಇದ್ದವ್ರನ್ನ ತಡೆಗಟ್ಟಬೇಕ್ರಿ, ಆಮೇಲೆ ಲೈಂಗಿಕ ಸಮಸ್ಯೆ ಅಂದ್ರೆ ಮಾಡ್ಬೇಕ್ರಿ. ಸರ್ ನೀವು ಹೇಳಿ ಹೋಗ್ತೇನೆ, ನಾವೇನು ಮಾಡೋಣ್ರಿ, ನಾವು ಹೇಳ್ರಿ ನಮ್ಮ ಮೇಲೆ ಪ್ರಾಬ್ಲಮ್ ಆಗ್ತಿತ್ತ ನೀವು ಅಂದ್ರೆ ಇಡೀ ದೇಶವನ್ನ ಒಬ್ಬರಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಣಿ ಸೇರಿದ್ರೆ ಹಳ್ಳ. ನಿಮ್ಮ ಏನೇ ವ್ಯಾಪ್ತಿಯಲ್ಲಿ ನಿಮ್ಗೆ ಕಂಡುಬಿಟ್ರೆ ನೀವು ಹೇಳ್ರಿ. ನಾವು ಬೇರೆ ಊರಾಗ ಆದ್ರೆ ನೀವು ಸಮಸ್ಯೆ ನಿಮ್ಗೆ ಗೊತ್ತಿದ್ರೆ ಆದ್ರೆ ಸಾಧ್ಯತೆ ಮಾಡ್ರಿ ಪ್ರಯತ್ನ. ಎಲ್ಲರನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಬದಲಾವಣೆ ಬಯಸಿದ್ವಿ ಅಂದ್ರೆ ಮೊದಲು ನಾವು ಬದಲಾವಣೆ ಆಗಲೇಬೇಕು. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಶಿಕ್ಷಣವನ್ನ ಚೆನ್ನಾಗಿ ಪಡ್ಕೊಳ್ಳಿ. ಈ ಶಿಕ್ಷಣದಿಂದಲೇ ಮನುಷ್ಯನ ಬೆಳವಣಿಗೆಗೆ ಸಾಧ್ಯ. ನಾವು ಐನಾಪುರ ಕಾಲೇಜದಲ್ಲೇ PUC ಕಲ್ತಿದ್ವಿ. ನಾವೇ ಅಲ್ಲಿ ಕಲ್ತ್ವಿ. ನಮ್ಮ ಬಸವಣ್ಣವ್ರ ಸರೇ ನಮಗೆ ಇಂಗ್ಲೀಷ್ ಲೆಕ್ಚರ್ ಇದ್ರು. ಅವ್ರ ಸಬ್ಜೆಕ್ಟನ್ನ 3 ಸರಿ ಫೇಲ್ ಆಗೀನಿ ಇಂಗ್ಲೀಷ್. ಈಗ ನೋಡ್ರಿ ಅವ್ರ ಮುಂದೆ ನಾವು ಭಾಷಣ ಮಾಡುವಂಥ ಅವಕಾಶ ಸಿಗ್ತಲ್ಲ. ಇದ ಗುರುವಿನ ಋಣ, ಗುರುವಿನ ಆಶೀರ್ವಾದ ಅಂದ್ರೆ ಇದ. ಯಾರೇ ಆಗಲಿ ಬೆಳಿಬೇಕಪ್ಪ ಆಗಿತ್ತಪ್ಪ ಅಂದ್ರೆ ನೀವು ಯಾವಾಗ ಸಕ್ಸಸ್ ಆಗ್ತೀರಿ ಹೇಳ್ರಿ. ನೀವು ಯಾವಾಗ ಸಕ್ಸಸ್ ಅಂದ್ರೆ ಏನ್ರಿ ಜೀವನದಾಗ, ನೀವು ಕಲಿತ ಶಾಲೆಗೆ ಯಾವಾಗ ನೀವು ಗೆಸ್ಟ್ ಆಗಿ ಹೋಗ್ತಿರಲಿ ಅವಾಗ ನೀವು ಸಕ್ಸಸ್ ಆದ್ರಿ. ಮತ್ತ ಈ ಶಿಕ್ಷಕರ ಕರ್ತವ್ಯ ಏನಪ್ಪ ಅಂದ್ರೆ ಅವ್ರ ಮನ್ಯಾಗ ಅವ್ರ ಮಕ್ಕಳಿಗೆ ಬಡದು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಬುದ್ಧಿವಾದ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಶಿಕ್ಷಕರು ನಿಮಗೆ ಮಾತ್ರ ಬುದ್ಧಿವಾದ ಹೇಳ್ತಾರೋ ಬಡದು ಹೇಳ್ತಾರೆ. ಯಾಕಂದ್ರೆ ನಮ್ಮ ಹುಡುಗರು ಕಲೀಲಿ, ನಮ್ಮ ಹುಡುಗರು ಬೆಳೀಲಿ. ಈಗ ಉದಾಹರಣೆ, ನಿಮಗೂ ಜೈಲಿಗೆ ಹೋಗೋ ಸಂಭವ ಇರ್ತದ, ನಿಮಗೂ ನಾಳೆ ತೊಂದರೆ ಆಗಬಾರ್ದಲ್ಲ. ಮತ್ತು ನಾಳೆ ನೀವು ಇಲ್ಲಿಂದ ಏನಾಗವ್ರದ್ರಿ, ಒಬ್ರು IAS ಆಗೋದ್ರಿ, ಒಬ್ಬ IPS ಆಗೋದ್ರಿ, ಒಬ್ಬರು ಪೊಲೀಸರಾಗೋದ್ರಿ. ನಾಳೆ ನೀವು ಕಲಿತಕ್ಕಂಥ ಶಾಲೆಗೆ ಒಂದು ರಿಪೋರ್ಟ್ ಕೇಳ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ. ಅವಾಗ ನಿಮ್ಮ ಶಿಕ್ಷಕರೆಲ್ಲ ಏನು ಕೊಡ್ಬೇಕು ನಿಮ್ಗೆ ಕ್ಯಾರೆಕ್ಟರ್ ಅಂತ. ಈ ರೀತಿ ಈಗ ಹುಡುಗಿಲಿ ಇದ್ದಾಗ ಈ ರೀತಿ ಮಾಡಿದಂತ ನಿಮ್ಗೆ ಒಮ್ಮೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ರೆ ನೀವು ನಾಳೆ ಏನಾಗಬೇಕಲ್ಲ ಅದು ಆಗೋದಿಲ್ಲ. ಯಾಕಂದ್ರೆ ನೀವು ಇವತ್ತಿಂದ ಬಹಳ ಜಾಗೃತಿ ಇರಬೇಕು, ಶಿಸ್ತು ಮೈಗೂಡಿಸ್ಕೋಬೇಕು. ಈಗ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಸ್ಕೂಲಿಗೆ ಇರ್ತದೆ ನಿಮ್ಗೆ ಉದಾಹರಣೆ 8 ಗಂಟೆ ತಿಳ್ಕೊಳ್ಳಿ. 8 ಗಂಟೆಗೆ ಅಂದ್ರೆ 8 ಗಂಟೆಗೆ ಇರಲೇಬೇಕು ನೀವು. ಎಷ್ಟು ಗಂಟೆಗೆ ನಿಮಗೆ ಯಾವ ಕೆಲಸ ಇರ್ತಲ್ಲ ಆ ಕೆಲಸ ನೀವು ಮುಗಿಸ್ಕೋಬೇಕು. ಯಾಕಂದ್ರೆ ನಾಳೆ ಏನಾಗ್ತದೆ, ಇದ ಸುಸ್ತನೇ ನಿಮಗೆ ಮುಂದೆ ಜೀವನ ಕರೆದುಕೊಂಡು ಹೋಗ್ತದೆ. ಇಲ್ಲಾಂದ್ರೆ ನಾಳೆ ನೀವು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಯಾರಿಗೇ ಕೂಡ ನಿಮಗೆ ಅಲ್ಲ, ನಿಮ್ಮ ಸಮಾಜದಲ್ಲಿ ನಿಮ್ಮ ತಂದೆ ತಾಯಿಗಳಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೆ ಅನ್ಯಾಯ ಇದ್ರೆ ನೀವು ಏನು ಮಾಡ್ಬೇಕಂದ್ರೆ, ಇಲ್ರಿ ಈ ರೀತಿ ಪೊಲೀಸ್ ಸ್ಟೇಷನ್ ಅದ, ಈ ರೀತಿ ಕಾನೂನು ವ್ಯವಸ್ಥೆ ಅದ, ನಾವು ಏನು ಮಾಡಬೇಕು ಅದ್ರ ಬಗ್ಗೆ ದುಡ್ಡು ಕೊಟ್ರೆ ನಾವು ಇದನ್ನ ಮಾಡ್ಬೇಕು. ಮತ್ತು ಯಾರಿಗೆ ದುಡ್ಡು ಕೊಡಕ್ಕೆ ಆಗೋದಿಲ್ಲಲ್ಲ, ನಿರ್ಗತಿಕರಿರ್ತಾರಲ್ಲ ಅವ್ರಿಗೆ, ಸರ್ ನಮ್ಮ ಹತ್ರ ದುಡ್ಡು ಕೊಡಕ್ಕೆ ಆಗಂಗಿಲ್ರಿ, ನಾವೇನು ಮಾಡ್ಬೇಕಂದ್ರೆ ಅವ್ರಿಗಿಂತ ಕಾನೂನು ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಅದ, ಅವರಲ್ಲಿ ಬಂದು ತಮ್ಮ ಸಮಸ್ಯೆ ಹೇಳಿದರೆ ಅವ್ರ ಬಗ್ಗೆ ಉಚಿತವಾಗಿ ಒಬ್ಬ ವಕೀಲರನ್ನ ನೀಡ್ತಾರೆ. ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಏನು ಅನ್ಯಾಯ ಇದೆಯಲ್ಲ ಆ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆ ಯಾರು ಮಾಡ್ತಾರಪ್ಪ ಅಂದ್ರೆ ಕಾನೂನು ತಾಲೂಕು ಸೇವಾ ಸಮಿತಿಯವರು ಮಾಡ್ತಾರೆ. ಮತ್ತು ಮೂಢನಂಬಿಕೆ ಅಂದ್ರೆ ಸ್ವಲ್ಪ ದೂರ ಇರಲಿ ಎಲ್ಲರೂ, ಯಾರೂ ಮೂಢನಂಬಿಕೆಗೆ ಒಳಗಾಗಬೇಡ್ರಿ. ಯಾಕಂದ್ರೆ ಮೂಢನಂಬಿಕೆ ಅಂದ್ರೆ ಏನಾಗೈತಪ್ಪ ಅಂದ್ರೆ ಒಂದು ಊರು ಇರ್ತದ, ಒಂದು ಊರಾಗ ತಾಯಿ ಮಗು ಸ್ನಾನ ಮಾಡಿಸ್ತಿರ್ತಾಳಂತ. ಅವಾಗ ಮಗು ಸ್ನಾನ ಮಾಡಿಸಿದ ನಂತರ ಮಗು ಬಚ್ಚಲಾಗಿ ಗೆದ್ದ ಬರಾಗಿರ್ತಾವ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅರುಣ ಗಾಣಿಗೇರ್, ಉಪಾಧ್ಯಕ್ಷ ಪಾಯಪ್ಪ ಕುಡವಲಕ್ಕಲ್ಗಿ, ನಿವೃತ್ತ ಉಪನ್ಯಾಸಕ RB ಬಸನ್ನವರ್, ಪತ್ರಕರ್ತ ಮುರುಗೇಶ್ ಗಸ್ತಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಿಟೇಕ್.
ಮುಖ್ಯೋಪಾಧ್ಯಾಯ ಬಾಬುರಾವ್ ಮೊಳೇಕರ್ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.